ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಆರಾಮಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆದಮೇಲೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ವರ್ಕ್ ಇತ್ತು. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ನಾವು ಪೋಸ್ಟ್ ಎಲ್ಲ ಹಾಕಿದ್ದೀನಿ. ಮಿನಿ ವ್ಲಾಗ್ಸ್ ಕೂಡ ಇವಾಗ ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗಾಗಿ ನನಗೆ ರೆಸ್ಟ್ಲೆಸ್ ವರ್ಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು ವರ್ಕ್ಗಳು ಕೂಡ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಯಾಕಂದರೆ ಕಂಟಿನ್ಯೂಸ್ ಆಗಿ ವರ್ಕ್ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ, ಡಿಲೇ ಮಾಡಬೇಕಾಗುತ್ತೆ ಕೆಲವೊಂದರಲ್ಲಿ. ಹಾಗಾಗಿ ಇನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದು ನನ್ನ ಬೆಳಗ್ಗೆ ಎದ್ದು ಹಸು ಕೆಲಸ ಎಲ್ಲ ಮುಗಿಸಿ ಇನ್ನು ಒಂದು ಲೊಕೇಶನಲ್ಲಿ ಆಫ್ ಸಾರಿ ಫಂಕ್ಷನ್ ಇತ್ತು. ಹಾಗಾಗಿ ಬೇಗನೆ ಲೊಕೇಶನ್ ರೀಚ್ ಆಗಿ ಅವ್ರಿಗೆ ಈ ಥರ ನಾನು ರೆಡಿ ಮಾಡಿಕೊಟ್ಟಿದ್ದೆ. ಹೇರ್ ಸ್ಟೈಲು, ಮೇಕಪ್ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಚೆಂದ ಕಾಣಿಸ್ತಾ ಇದ್ರು. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓವರಾಲ್ ಲುಕ್ಕು ಮತ್ತು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರಿಗದು ತುಂಬಾ ಇತ್ತು ಹೇರ್ ಸ್ಟೈಲ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಥರನೇ ಮಾಡಿಕೊಟ್ಟೆ. ಇನ್ನು ನೆಕ್ಸ್ಟ್ ಡೇ ತಿರ್ಗಾ ನನಗೊಂದು ಸತ್ಯನಾರಾಯಣ ಪೂಜೆ ಹಾಗೆ ನೇಮಿಂಗ್ ಸೆರೆಮನಿಗೆ ಬುಕ್ ಮಾಡ್ಕೊಂಡಿದ್ರು. ಸೊ ಲೊಕೇಶನ್ನ ಬೇಗನೆ ರೀಚ್ ಆಗಿ ಇನ್ನು ಅವ್ರಿಗೂ ಕೂಡ ನಾನು ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಿಂಪಲ್ ನಾನ್ ಬ್ರೈಡ್ ಮೇಕಪ್ ಕೇಳಿದ್ರು. ಹಾಗಾಗಿ ಅವ್ರಿಗೆ ಅದೇ ರೀತಿಯಾಗಿ ನಾನು ಮಾಡಿಕೊಟ್ಟೆ. ಏನಂದರೆ ಕೆಲವು ಸತಿ ನಮಗೆ ವರ್ಕ್ ಸಿಕ್ಕಾಗ ಮಾಡಿಬಿಡ್ಬೇಕು. ಯಾಕಂದರೆ ಎಲ್ಲ ಟೈಮಲ್ಲೂ ನಮಗೆ ವರ್ಕ್ ಸಿಕ್ಕಾಗ ನಾವು ಅದನ್ನು ಆಪರ್ಚುನಿಟಿನ ಬಿಡಬಾರ್ದು ಅಂತ ಹೇಳ್ಬಿಟ್ಟು, ನಂಗೆ ಸಣ್ಣ ಪುಟ್ಟ ಸಿಕ್ಕಿದ್ರು ನಾನು ಬಿಡಲ್ಲ, ಮಾಡೇ ಮಾಡ್ತೀನಿ. ಆದರೆ ನನಗೆ ಒಂದು 1000 ರೂಪಾಯಿ ಸಿಕ್ಕಿದ್ರೂ ಮಾಡ್ತೀನಿ. ಯಾಕಂದರೆ ನನಗೂ ಕೂಡ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಆ್ಯಂಡ್ ನಾನಿನ್ನೂ ಕ್ಲೈಂಟ್ಸ್ನ ಗೇನ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡ್ತೀನಿ. ಕೆಲವೊಂದರಲ್ಲಿ ಕೆಲವು ಸತಿ ಇದಾಗುತ್ತೆ, ಅಂದರೆ ಡಿಲೇ ಆಗುತ್ತೆ. ಅಂದರೆ ಇವಾಗ ವ್ಲಾಗ್ಸ್ ಹಾಕೋದಾಗಿರ್ಬೋದು, ಇನ್ನೊಂದು ಕೆಲಸದಾಗೆಲ್ಲ ಆಗಿರ್ಬೋದು, ಕೆಲವೊಂದು ಇದಾಗುತ್ತೆ. ಬಟ್ ಹಾಕ್ತೀನಿ. ಆ್ಯಂಡ್ ಈ ಕ್ಲೈಂಟ್ ಅಂತ ಅವ್ರು ರಿವ್ಯೂ ಕೂಡ ಶೇರ್ ಮಾಡಿದ್ದಾರೆ. ಸಿಂಪಲ್ ಮೇಕಪ್ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ. ನಾನು ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ನೀವು ಬೇಕಾದ್ರೆ ಒಂದು ಸತಿ ಚೆಕ್ಔಟ್ ಮಾಡ್ಬೋದು. ಇನ್ನು ಅವ್ರಿಗೆ ರೆಡಿ ಮಾಡಿದ್ಮೇಲೆ ಅವ್ರ ಡಾಟರ್ಗೂ ಕೂಡ ಹೇಳಿದರು ಸಿಂಪಲ್ ಮೇಕಪ್ ಹಾಗೆ ಎಕ್ಸ್ಟೆನ್ಷನಲ್ಲಿ ಹೇರ್ ಸ್ಟೈಲ್ ಮಾಡೋಕ್ಕೆ ಹೇಳಿದರು. ಅವ್ರಿಗೆ ಮಾಡಿಕೊಟ್ಬಿಟ್ಟು ಇನ್ನು ನಾನು ಅಲ್ಲಿಂದ ಒಂದು 8 o'clockಗೆ ಮಾರ್ನಿಂಗು ಇನ್ನೊಂದು ಲೊಕೇಶನಲ್ಲಿ ಇತ್ತು ನನಗೆ ಮಧುರೈಲಿ. ಅಂದರೆ ಗ್ರೂಪ್ ರೇಷಕ್ಕೆ ಮೇಕಪ್ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಅಲ್ಲಿಗೆ ನಾನು ತಿರ್ಗಾ ಓಡೋದೆ. ಯಾಕಂದರೆ 4 ಮೆಂಬರ್ಸ್ ಇದ್ದರು. ಅವತ್ತೇನೆಂದರೆ ಎಲ್ಲ ಕಡೆಯೂ ಬುಕ್ಕಿಂಗ್ಸ್ ಇದೆ. ನನ್ನ ಜೊತೆ ಬರೋರಿಗೂ ಕೂಡ ಬುಕ್ಕಿಂಗ್ಸ್ ಇತ್ತು. ಯಾಕಂದರೆ ನಾನು ಅವ್ರಿಗೂ ಕೂಡ ಬಲಂತ ಮಾಡೋಕ್ಕಾಗಲ್ಲ, ನನ್ನ ಜೊತೆನೇ ಬನ್ನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿದ್ದೆ. ಇವ್ರಿಗೇನು ಎಕ್ಸ್ಟೆನ್ಷನ್ ಏನಿರಲಿಲ್ಲ ಹೇರ್ ಸ್ಟೈಲ್ಗೆ, ಜಸ್ಟ್ ಅವರ ಹೇರ್ಸಲ್ಲೇ ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಡ್ರಾಪಿಂಗು. ಹಾಗಾಗಿ ಮುಂಚೆನೇ ಸ್ಯಾರಿ ಎಲ್ಲ ಇಸ್ಕೊಂಡು ಪಿನ್ ಮಾಡಿ ಬಿಟ್ಟು ಕಳಿಸಿದ್ದೆ ಅವ್ರಿಗೆ. ಇನ್ನು ಅವರು ಕೂಡ ಆರಾಮಾಗಿ ಬಂದರು. ಅವರು ಗೃಹಪ್ರವೇಶಕ್ಕೆ ಏನು ಮಾಡಬೇಕು ಅವರು ಫಸ್ಟ್ ಮಾಡಿ ಕಳಿಸ್ದೆ ಅವ್ರು ಮಾತಾಡೋಕ್ಕೆಲ್ಲ. ಅದಾದಮೇಲೆ ಅವ್ರ ಡಾಟರ್ಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ಸಿಂಪಲ್ ಮೇಕಪ್ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ನಿಜವಾಗ್ಲೂ ಖುಷಿ ಆಯಿತು, ಯಾರು ಈ ಥರ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವೇನಾದರೂ ಮೇಕಪ್ ಬುಕ್ಕಿಂಗ್ಸ್ನ ಮಾಡ್ಕೋಬೇಕು ಅಂತಿದ್ರೆ ಪ್ಲೀಸ್ ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ಕಾಲ್ ಮಾಡಿ, ಕಾಲ್ ಪಿಕ್ ಮಾಡ್ತೀನಿ. ಕೆಲವು ಸತಿ ಚಾರ್ಜಿಂಗ್ ಇರಲ್ಲ, ಯಾಕಂದರೆ ವ್ಲಾಗ್ಸ್ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಮೆಸೇಜ್ ಮಾಡಿದ್ರು ಕೂಡ ನಾನು ರಿಪ್ಲೈನ ಮಾಡ್ತೀನಿ ಖಂಡಿತವಾಗ್ಲೂ. ನಿಮಗೇನೋ ಮೇಕಪ್ ಬುಕ್ಕಿಂಗ್ಸ್ ಮಾಡ್ಕೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಅವತ್ತು ವರ್ಕೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಮೇಲೆ ನಾನು ಒಂದು 2:30 ಆಗಿತ್ತು. ಸೊ ಫಾರ್ಮ್ ಹತ್ರ ಹೋಗಿದ್ದೆ. ಹಸುಗಳ ಮೈಯೆಲ್ಲ ತೊಳಿತಾಯಿದ್ರು. ಹಾಗೆ ಹಸುಗೆ ಅದೇನೋ ಹೇಳ್ತಾರೆ ನನಗದು ಗೊತ್ತಾಗ್ತಾ ಇಲ್ಲ. ಅವತ್ತು ಹೇಳಿದ್ರು, ಮರ್ತೋಗ್ಬಿಟ್ಟೆ ನಾನು. ಅಂದರೆ ಕರು ಹಾಕೋದಕ್ಕೆ ಇದು ಮಾಡ್ತಾರಲ್ವ, ಮೆಡಿಸನ್ ಥರ, ಅದನ್ನು ಕೊಡೋದಕ್ಕೂ ಕೂಡ ಬಂದಿದ್ದರು. ಅವರು ಕೊಟ್ಬಿಟ್ಟು ಹೋದರು. ಇನ್ನು ಅವರು ಮೈ ತೊಳಿತಾಯಿದ್ರು. ನಾನಲ್ಲೇ ಬಿಸಿಲಲ್ಲಿ ಬೇರೆ ಅಲ್ವ, ಹಾಗಾಗಿ ಮರದ ಕೆಳಗೆ ಕೂತಿದ್ದೆ ಸ್ವಲ್ಪ ಹೊತ್ತು.
ಮೈಯೆಲ್ಲ ನಾವೇನು ಮಾಡ್ತೀವಿ ಅಂದರೆ ಈ ಥರ ಸ್ವಲ್ಪ 11 ಗಂಟೆ ಅನ್ನಂಗೆ ನಾವು ತೊಳಿತೀವಿ. ಅದು ಆರಾಮಾಗಿರುತ್ತೆ, ಸ್ವಲ್ಪ ತಣ್ಣಗೂ ಆಗುತ್ತೆ. ಆವಾಗ 11 ಗಂಟೆ ಬಿಸಿಲಲ್ಲಿ ನಾವು ತೊಳೆದಾಗ. ಇನ್ನು ಬೆಳಗಿನ ಜಾವ ಅಂದರೆ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬಂದು ಲೇಟ್ ಆಗಿಬಿಟ್ಟಿತ್ತು ಎದ್ದೇಳೋದೇನೆ, 6 ಗಂಟೆ ಆಗಿಬಿಟ್ಟಿತ್ತು. ಹಿಂದಿನ ದಿವಸ ವರ್ಕೆಲ್ಲ ಇತ್ತಲ್ಲ ಸಿಕ್ಕಾಬಿಟ್ಟೆ, ಹಾಗಾಗಿ ಬೆಳಗ್ಗೆ ಲೇಟ್ ಆಗೋಯಿತು ಎಲ್ಲ ಎದ್ದು ಬರೋ ಅಷ್ಟೊತ್ತಿಗೆ. ಇನ್ನು ಅವರು ಕೂಡ ಬೇಗನೆ ಸಗಣಿ ಎಲ್ಲ ಎತ್ತಾಕಿದ್ರು. ಇನ್ನು ನಾನು ಕೂಡ ಒಂದು ಕಡೆಯಿಂದ ಹಾಲು ಕರ್ಕೊಂಡು ಇನ್ನು ಬಂದೆ. ಹೇಗೂ ಮಿಷಿನಲ್ಲಿ ಕರಿಯೋದು. ಆ್ಯಂಡ್ ಇವಾಗಂತೂ ಸಿಕ್ಕಾಪಟ್ಟೆ ಕರೆಂಟ್ ತೆಗೆಯೋದು, ಕರೆಂಟ್ ಹಾಕೋದು, ಈ ಥರ ಮಾಡ್ತಾಯಿದ್ದಾರೆ. ಕರೆಂಟಿಗೆ ಪ್ರಾಬ್ಲಮ್ ಬೇರೆ, ಹಾಗಾಗಿ ಬೇಗನೆ ಮಿಷಿನಲ್ಲಿ ಹಾಲು ಕರಿಯೋದ್ರಿಂದ ಬೇಗನೆ ನಾನು ಅದನ್ನು ಮುಗಿಸ್ಕೊಂಡೆ. ಇನ್ನು ಮಿಕ್ಕಿದ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ಹಾಗೆ ನಾವು ಜೋಳ ಹಾಕಿರೋದ್ರಿಂದ ನವಿಲುಗಳಂತೂ ಸಿಕ್ಕಾಪಟ್ಟೆ ಇದೆ. ಅದನ್ನು ಕುಕ್ಕಿ ತಿನ್ನೋಕೆ ಬರ್ತಾ ಇದ್ದಾವೆ. ಒಂದು ಕಡೆ ಆಲ್ರೆಡಿ ಗ್ರೋ ಆಗಿದೆ, ಇನ್ನೊಂದು ಕಡೆ ಹಾಕಿದ್ದಾರೆ. ಅದಕ್ಕೆ ನವಿಲುಗಳು ಜಾಸ್ತಿ ಬಂದು ಅದನ್ನು ತಿನ್ನೋದಕ್ಕೆ ಬರ್ತಾ ಇರ್ತವೆ. ಇನ್ನು ಕೆಲಸ ಎಲ್ಲ ಮುಗಿಸಿ ಅವುಗಳಿಗೂ ಕೂಡ ಮುಸ್ರೆ ಎಲ್ಲ ಇಟ್ಬಿಟ್ಟು ಇನ್ನು ನಮ್ಮ ಕೆಲಸ ಇರೋದು ಅವ್ರು ಹಾಲು ಹಾಕ್ಬಿಟ್ಟು ಬಂದರು. ಇನ್ನು ಕ್ಯಾನ್ಗಳಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ತೊಳೆಯೋದು. ಯಾಕಂದರೆ ಅದನ್ನೆಲ್ಲ ತೊಳೆದು ಮನೆಗೆ ಹೋಗೋ ಅಷ್ಟೊತ್ತಿಗೆ 7:30 ಆಗಿರುತ್ತೆ. ಅಷ್ಟರೊಳಗೆ ಅಪ್ಪು ಕೂಡ ಎದ್ದಿರ್ತಾನೆ. ನೋಡ್ಬೋದು ಈ ಕಲರ್ಸ್ ತಂದುಕೊಡಿ ತುಂಬ ಒಳ್ಳೇದು ಮಾಡಿದೆ. ಯಾಕಂದರೆ ಅವನು ಅದನ್ನು ಎತ್ಕೊಂಡು ಆಟ ಆಡಿಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಬುಕ್ಕೆಲ್ಲ ತರಿಸಿದ್ರೆ ಕಲರ್ಸ್ ಮಾಡಿಸ್ಕೊಂಡು ಆರಾಮಾಗಿರ್ತಾನೆ. ಇನ್ನು ನಾನು ಕೂಡ ಫಟ್ ಅಂತ ಏನಾದರೂ ಅಡುಗೆ ಮಾಡಿಬಿಡೋಣ ಅಂತೇಳಿ ಅಡುಗೆ ಮಾಡಿ, ಇನ್ನು ಅವತ್ತು ಪೂರ್ತಿನೇ ಕರೆಂಟ್ ಇರಲಿಲ್ಲ. ಕರೆಂಟ್ ಯಾಕಂದರೆ ಜಿನಿ ಹನಿ ಬೀಳ್ತಾನೆ ಇತ್ತು. ಇನ್ನು ಕರೆಂಟ್ ಕೊಡೋಲ್ಲ ಅಂತ ಗೊತ್ತಾಗೋಯಿತು. ಹಾಗಾಗಿ ಸಿಂಪಲಾಗಿ ಅಡುಗೆ ಮಾಡಿ ಮಸ್ತ್ ಬಿಟ್ಟು ಸೊಪ್ಪು ಸಾರು ಮಾಡಿಬಿಟ್ಟಿದ್ದೆ. ಏನು ಇದಕ್ಕೇನು ಅಂದರೆ ಮಿಕ್ಸಿಗೇನು ಹಾಕೋದಕ್ಕಾಗಿರಲಿಲ್ಲ. ಇನ್ನು ಮಳೆ ಬರ್ತಾಯಿತ್ತಲ್ಲ, ಅದನ್ನ ಎಂಜಾಯ್ ಮಾಡಿದ್ರೆ ಒಂಥರ ಅಂದರೆ ಸಣ್ಣ ಹನಿಗಳ ಅಷ್ಟೇ ಬರ್ತಾಯಿದ್ದಿತ್ತು. ಇವಾಗ ಹೊಲದತ್ರ ಬಂದ್ವಿ. ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ಸಾಹಸ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಬಟ್ ಕರೆಂಟ್ ಇರಲಿಲ್ಲ, ಹಾಗಾಗಿ ಯಾವ ವೀಡಿಯೋಸು ಮಾಡೇ ಇಲ್ಲ ನಾನು. ಸ್ಯಾರಿ ಪ್ಲೇಟಿಂಗಿಗೆ ಕೊಟ್ಟಿದ್ದರು, ಬಟ್ ಅದನ್ನು ಮಾಡೋಕ್ಕಾಗಿಲ್ಲ ಕರೆಂಟ್ ಇಲ್ಲದೆ. ಇವಾಗ ಅದಕ್ಕೆ ಬೇಗನೆ ಬಂದಿದ್ದು, 5:20 ಬಂದ್ವಿ ಇಲ್ಲಿಗೆ ಹಾಲೆಲ್ಲ ಕರಿಯೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ದೆ ಕರೆಂಟ್ ಬಂದರೆ ಮಿಷಿನಲ್ಲಿ ಕರಿಬೇಕು, ಇಲ್ಲ ಕೈಯಲ್ಲೇ ಕರಿಬೇಕು. ಅವಳು ಅಲ್ಲಿ ನಿಂತಿದ್ದಾಳೆ. ತುಂಬ ಜನ ಕೇಳ್ತಾಯಿದ್ರಿ, ಅವಳು ಇನ್ನೂ ಕರು ಹಾಕಿಲ್ಲ, ಮಂಗಳೂರು ಬುಡ್ಡಿ ಕರು ಹಾಕಿಲ್ಲ. ನಂದಿನಿ ಕರು ಹಾಕಿದ್ದಾಳೆ. ಅಲ್ಲೇ ಒಂದು 2-3 ದಿವಸ ಆಯಿತು. ನಾನು ಸಪ್ರೇಟಾಗಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ದೃಷ್ಟಿಗೆ ಏನಾದರೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ತುಂಬ ವರ್ಷದಿಂದ ಅದು ಮನೇಲಿದೆಯಲ್ಲ, ಹಾಗಾಗಿ ದೃಷ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡಿಲ್ಲ. ಕರು ಹಾಕಿದ್ದಾಳೆ, ನಾನು ಸತಿ ತೋರಿಸಿದ್ನಲ್ಲ ಅವಳು. ಇವಾಗ 3 ಜನ ಮೇಂಟೈನ್ ಮಾಡಬೇಕು 3 ಕರುಗಳನ್ನ. ಅಂದರೆ ಅದು ನಾವು ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಅಂಬ ಅನ್ನುತ್ತೆ ಗೊತ್ತಾ. ಅದೊಂಥರ ಫುಲ್ಲು ಒಂಥರ ಏನೋ ಒಂಥರ ಖುಷಿ ಅವು ಬಂದಾಗ. ಇವಾಗ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಮರದಡೆ ಫುಲ್ ಕೂತಿದ್ದೀನಿ, ತಣ್ಣಗೆ ಗಾಳಿ ಬೀಸ್ತಾಯಿದೆ. ನನ್ನ ಮಗ ಓಡಿ ಬರ್ತಾಯಿದ್ದಾನೆ. ಏನದು? ಇನ್ನು ನಾನು ಹೇಳಿದಾಗೆ ಬೆಳಗ್ಗಿಂದ ಕರೆಂಟ್ ಇರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿ ಅಂತ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಅವತ್ತು ಎಲ್ಲ ಸ್ಯಾರಿ ತಂದುಕೊಟ್ಟಿದ್ರು ಪ್ಲೇಟಿಂಗಿಗೆ ಅಂತ ಹೇಳ್ಬಿಟ್ಟು, ಬಟ್ ಅವತ್ತು ಮಾಡೋಕ್ಕೆ ಆಗಲಿಲ್ಲ ಕರೆಂಟ್ ಇಲ್ಲ ಅಂತ. ಸರಿಯಾಯಿತು, ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಫಾರ್ಮ್ ಹತ್ರ ಬಂದು ಇನ್ನು ಅವರು ಕೂಡ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಕರೆಂಟ್ ಇರಲಿಲ್ವಲ್ಲ, ಹಾಗಾಗಿ ಕೈಯಲ್ಲೇ ಹಾಲು ಕರಿಯೋದಕ್ಕೆ ಶುರು ಮಾಡಿದ್ರು. ನಾನು ಕೂಡ ಸ್ವಲ್ಪ ವೆಯ್ಟ್ ಮಾಡಿದೆ, ಬರುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಕರೀತಾಯಿದ್ರು, ತಕ್ಷಣ ಕರೆಂಟ್ ಬಂದುಬಿಡ್ತು. ಹಾಗಾಗಿ ಏನು ಮಾಡಿದೆ, ಹೋಗಿ ಮಿಷಿನ್ ಹಾಕಿದ್ವಿ. ಯಾಕೆಂದರೆ 1-2 ಹಸು ಇದ್ದರೆ ನೀವು ಆರಾಮಾಗಿ ಕೈಯಲ್ಲೇ ಕರಿಬೋದು, ಅದೇನು ಟೆನ್ಷನ್ ಅಲ್ಲ. ಬಟ್ 9, 10, 8 ಈ ಥರ ಇದ್ದರೆ ಕೈಯಲ್ಲಿ ಕರಿಯೋದು ತುಂಬಾ ಕಷ್ಟ. ಅದರಲ್ಲೂ ಇವಾಗ ಕರು ಹಾಕಿರುತ್ತಲ್ಲ, ಅದರಲ್ಲೇ ಹಾಲು ಕರಿಯೋದು ಸಿಕ್ಕಾಪಟ್ಟೆ ಕಷ್ಟ. 1 ದಿವಸ 2 ದಿವಸ ಆಗಿರುತ್ತಲ್ಲ ಆ ಹಸುಗಳಲ್ಲೂ. ಹಾಗಾಗಿ ಇನ್ನು ನಾನು ಹಸುಗಳ ಹಾಲೆಲ್ಲ
ಬಂದ ಮೇಲೆ ಸ್ನಾನ ಮಾಡಬೇಕಾಯ್ತು, ಯಾಕಂದರೆ ಹೊರಗಡೆ ಆದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇಗನೆ ಬಂದು ಸ್ನಾನ ಮಾಡಿಕೊಂಡು ಇನ್ನು ಅವ್ರಿಗೆ ಸ್ಯಾರಿ ಕೊಡಬೇಕಾಗಿತ್ತಲ್ಲ. ಎಮರ್ಜೆನ್ಸಿ 2 ಇತ್ತು. ಅವರು ಇಷ್ಟು ಕವರ್ ಇತ್ತು ನನ್ನ ಹತ್ರ, ಎಲ್ಲರೂ ಎರಡೆರಡು ಸ್ಯಾರಿ ಕೊಟ್ಟೋಗಿದ್ರು. ಬಟ್ 2 ಮಾತ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಡಲೇಬೇಕಾಗಿತ್ತು. ಅದೆರಡು ಮಾಡಿಬಿಡೋಣ, ಇನ್ನು ಮಿಕ್ಕಿದ್ನ ಮಧ್ಯಾಹ್ನದ ಮೇಲೆ ಅವ್ರು ಹೇಗೋ ಮದುವೆಗೆ ಹೋಗೋದು ಅದರ ನೆಕ್ಸ್ಟ್ ಡೇ 1 ಡೇ ಬಿಫೋರ್ ಕೊಟ್ಟಿದ್ರು. ಹಾಗಾಗಿ ಅದೆರಡು ಮಾತ್ರ ಸ್ಯಾರಿನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ತೊಗೊಳ್ತಾ ಇದ್ದೆ. ಆ್ಯಂಡ್ ಇವಾಗ ವೆಡ್ಡಿಂಗ್ ಸೀಸನ್ ನಿಮಗೆ ಗೊತ್ತಿರೋವಾಗ ಈ ತಿಂಗಳು ಸುಮಾರಷ್ಟು ಮದುವೆಗಳು, ಗೃಹ ಪ್ರವೇಶಗಳು ಎಲ್ಲ ಆಯಿತು. ನಮ್ಮ ಮನೆಗೆ ಬಂದಿದ್ದೆಲ್ಲ ಕಾರ್ಡ್ಗಳೆಲ್ಲ ಅವೇನೇ. ಇನ್ನು ನನಗೂ ಕೂಡ ಆ ಡೇಟಲ್ಲಿ ಒಂದು ಮದುವೆ ಬುಕ್ ಆಗಿತ್ತು ನನಗೆ. ಹಾಗಾಗಿ ಫಸ್ಟು ಅವ್ರು ಯಾರು ಕೊಟ್ಟಿದ್ರಲ್ಲ ನಂಗೆ ಸೀರೆ, ಸಂಜೆ ಇನ್ನು ಅದೆರಡು ಸೀರೆನಾದರೂ ಮಾಡಿಟ್ಬಿಟ್ರೆ ಬೆಳಗ್ಗೆ ಅವ್ರಿಗೆ ಕೊಡ್ತೀನಿ. ಇನ್ನು ನನಗೆ ಮೇಕಪ್ ಆರ್ಡರ್ ಬುಕ್ ಆಗಿದ್ದಲ್ಲ, ಅವರು ಕೂಡ ಸ್ಯಾರಿ ಕೊಡ್ತೀನಿ ಅಂದರು. ಸೊ ಅವರು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಮಧ್ಯಾಹ್ನದಂಗೆ ಕೊಡ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಸ್ಯಾರಿ ಏನಿತ್ತು ಫಸ್ಟು ಅದನ್ನು ಮಾತ್ರ ಇವಾಗ ಪ್ರಿಪ್ಲೇಟ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾಯಿತ್ತು. ನಿಮಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ಎಷ್ಟು ಬ್ಯಾಕ್ ಪೇನ್ ಇರುತ್ತೆ, ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು. ನನಗೆ ಕಾಲೆಲ್ಲ ಒಂಥರ ನೋವ್ತಾ ಇತ್ತು. ಇದೆಲ್ಲ ಫುಲ್ಲು ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ಒಂದು ವಾರ ಹೇಗಿತ್ತು ಅಂದರೆ ನಾನು ನಿಜವಾಗ್ಲೂ ನಿಮ್ಮ ಹತ್ರ ಹೇಳ್ಕೊಂಡ್ರೆ ರೆಸ್ಟೇ ಮಾಡಿಲ್ಲ ಹಂಗಿತ್ತು. ಆ್ಯಂಡ್ ನೈಟೆಲ್ಲ ನಿಮ್ಗೆ ಅದು ಇನ್ನೊಂದು ವ್ಲಾಗಲ್ಲಿ ಬರುತ್ತೆ. 2 ಗಂಟೆ ಆಯಿತು ನೈಟ್ ಮಲಗೋದು. ನೆಕ್ಸ್ಟ್ ಡೇ ತಿರ್ಗಾ ವರ್ಕು, ಆಮೇಲೆ ಫಾರ್ಮ್ ಹತ್ರ ಹೋಗು, ಇಲ್ಲ ಅಪ್ಪು ನೋಡ್ಕೊ, ಅವನಿಗೆ ಸಮ್ಮರ್ ಕ್ಯಾಂಪಿಗೆ ಕಳಿಸು. ನಿಜವಾಗ್ಲೂ ರೆಸ್ಟ್ಲೆಸ್ ವರ್ಕ್ ಆಗೋಯ್ತು ನನಗೆ. ಕಣ್ಣೀರು ಬರೋದೊಂದು ಬಾಕಿ, ಅಳೋದೊಂದು ಬಾಕಿ. ಬಟ್ ಇದನ್ನೆಲ್ಲ ಯಾರು ಮಾಡ್ಕೊಂಡಿರೋದು? ನಾನು ಮಾಡ್ಕೊಂಡಿರೋದು. ಆ್ಯಂಡ್ ಏನಂದರೆ ಕೆಲಸ ಬೇಕು ಅಂದಾಗ ನಮಗೆ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಾಗ ನಾವು ಬೇಜವಾಬ್ದಾರಿಯಿಂದ ಇರಬಾರ್ದು. ಎಷ್ಟೇ ರಿಸ್ಕ್ ಆದರೂ, ಎಷ್ಟೇ ನಮಗೆ ರೆಸ್ಟ್ ಸಿಗೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೂ ಆ ಕೆಲಸನ ಆ ಟೈಮಲ್ಲಿ ಮುಗಿಸ್ಬಿಡ್ಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ನಿಜವಾಗ್ಲೂ ಒಂಥರ ಅಳು ಬರೋ ಥರನೇ ಆಗ್ತಾಯಿತ್ತು. ಬಟ್ ಅಳ್ಳಿಲ್ಲ, ಅಳೋ ಥರ ಅನ್ನಿಸ್ತು. ಯಾಕಂದರೆ ಆ ಟೈಮಲ್ಲಿ ಪೀರಿಯಡ್ಸ್ ಕೂಡ ಆದ್ವಾ. ಸೊ ಅದಕ್ಕೂ ನಂಗೆ ಸಿಕ್ಕಾಪಟ್ಟೆ ಒಂಥರ ಅಳು ಬರೋ ಥರ ಆಯಿತು. ಬಟ್ ಓಕೆ, ಇದನ್ನು ನಾನು ಮಾಡಲೇಬೇಕು. ಇದು ಒಂದು ಟೈಮ್ ಅಷ್ಟೇ, ಇದು ಕಳೆದೋಗ್ಬಿಡುತ್ತೆ. ಈ ಟೈಮ್ ಆದಮೇಲೆ ಕಳೆದೋಗ್ಬಿಡುತ್ತೆ. ಆಮೇಲೆ ನೀನು ರೆಸ್ಟ್ ಮಾಡ್ಬೋದು, ಆರಾಮಾಗಿರ್ಬೋದು ಅಂತ ನಾನೇ ಮೋಟಿವ್ ಮಾಡಿಕೊಂಡು, ಈ ಟೈಮ್ ಇದ್ದರೆ ಆಮೇಲೆ ಮುಂದೆ ಸಿಗಲ್ಲ, ನೆಕ್ಸ್ಟು ವೆಡ್ಡಿಂಗ್ ಸೀಸನ್ ಇರಲ್ಲ, ಆವಾಗ ಏನು ಮಾಡ್ತೀಯ, ಅವಾಗೆಲ್ಲ ಕಂಪ್ಲೀಟ್ ರೆಸ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಹೀಗೆ ಒಬ್ಳೊಬ್ಳೆ ಮಾತಾಡಿಕೊಂಡು ನನಗೆ ನಾನೇ ಮೋಟಿವ್ ಮಾಡಿಕೊಂಡು ಅಳದಿರೋ ಥರ ಕಂಟ್ರೋಲ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ತುಂಬ ಜನ ಪ್ರಿಪ್ಲೇಟಿಂಗ್ ವೀಡಿಯೋಸ್ ಕೇಳ್ತಾಯಿದ್ರಿ. ಟ್ರೈ ಮಾಡ್ತೀನಿ ಈ ವಾರದೊಳಗೆ, ಇಲ್ಲಾಂದರೆ ನೆಕ್ಸ್ಟ್ ವಾರದಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಯಾಕಂದರೆ ಈ ವಾರ ಸ್ವಲ್ಪ ಕಷ್ಟ ಆಯಿತು ನನಗೆ. ಇನ್ನು ನೆಕ್ಸ್ಟ್ ವಾರ ಅಪ್ಪುದು ಸ್ಕೂಲ್ ಜಾಯ್ನಿಂಗ್ ಇದೆ. ಅವನಿಗೆ ಕೆಲವೊಂದಿಷ್ಟು ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಹಾಗಾಗಿ ಅವ್ನಿಗೆ ಇನ್ನು ಮೇಲೆ ಟೈಮ್ ತುಂಬಾ ಪ್ರೀಷಿಯಸ್ ಅಂತಲೇ ನಾನು ಹೇಳ್ತೀನಿ ಟೈಮು. ಯಾಕಂದರೆ ಚಿಟಿಕೆ ಹೊಡೆದಿರೋ ಥರ 24 ಗಂಟೆಗಳು ಆಗೋಗ್ಬಿಟ್ಟಿರುತ್ತೆ. ನನಗಂತೂ ಇನ್ನೂ ಆ ಟೈಮ್ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಆ ವೀಕ್ ಆಗಲ್ಲ, ಇನ್ನು 1 ವೀಕ್ ಟೈಮ್ ತೊಗೊಂಡು ನಾನು ನಿಮ್ಗೆ ಅಟ್ಲೀಸ್ಟ್ ಒಂದು 2-3 ವೀಡಿಯೋ ಆದರೂ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡ್ತೀನಿ. ನಾನು ಯಾವ ಥರ ವಿತೌಟ್ ಮೆಷರ್ಮೆಂಟ್, ವಿತ್ ಮೆಷರ್ಮೆಂಟ್ ಹೇಗೆ ಮಾಡ್ಬೋದು, ಅಂದಾಜು ಮೇಲೆ ಯಾವ ಥರ ಮಾಡ್ಬೋದು, ಆ್ಯಂಡ್ ಅವ್ರಿಗೆ ಯಾವ ಥರ ಉಟ್ಕೊಳ್ಳೋದು ನೀವು ಟಿಪ್ಸ್ ಕೊಡ್ಬೋದು ಅನ್ನೋದನ್ನ ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ 2 ಸ್ಯಾರಿ ಮುಗಿಸೋ ಅಷ್ಟೊತ್ತಿಗೆ ನನಗೊಂದು 9 o'clock ಆಯಿತು. ಅದಾದಮೇಲೆ ನಂಗೆ ನಿಜವಾಗ್ಲೂ ತಡ್ಕೊಳಕ್ಕಾಗಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ. ಸಿಕ್ಕಾಪಟ್ಟೆ ಬೆನ್ನು ಹೊಡ್ತಾ ಬಂದುಬಿಡ್ತು. ಯಾಕಂದರೆ ಹಿಂದಿನ ದಿವಸ ಎಲ್ಲ ಫುಲ್ಲು ಮೇಕಪ್ಗೆ ಹೋಗಿದ್ನಲ್ಲ, ಅಲ್ಲೂ ಕೂಡ ಬಗ್ಗೇ ಇರಬೇಕು. ನೀವು ಅಬ್ಸರ್ವ್ ಮಾಡಿದರೆ ಮೇಕಪ್ ಮಾಡಬೇಕಾದ್ರೆ ಬಗ್ಗೇ ಇರಬೇಕು. ಹಾಗಾಗಿ ಸ್ವಲ್ಪ ನನಗೆ ರೆಸ್ಟ್ ಬೇಕು. ಇವತ್ತಿದು 2 ಮಾಡಿಬಿಡ್ತೀನಿ, ನೀನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಮೋಟಿವ್ ಮಾಡಿಕೊಂಡು ಹೋಗಿ ರೆಸ್ಟ್ ಮಾಡಿದೆ. ಇನ್ನು ಇದು 2 ಸ್ಯಾರಿನೂ ಪ್ರಿಪ್ಲೇಟಿಂಗ್ ಮಾಡಿಬಿಟ್ಟು, ಇನ್ನು ನೀವು ಏನಾದರೂ ಮೇಕಪ್ ಬುಕ್ಕಿಂಗ್ಸ್ ಮತ್ತು ಈ ಥರ ಸ್ಯಾರಿ ಪ್ರಿಪ್ಲೇಟಿಂಗ್ ಸರ್ವಿಸಸ್ ಬೇಕು ಅಂತಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ತುಂಬಾ ಬೋರಿಂಗ್ ಆಗದಿರೋ ಥರ ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ವರ್ಕ್ ಇದ್ದೇ ಇರುತ್ತೆ, ಕೆಲಸಗಳಿದ್ದೇ ಇರುತ್ತೆ. ಬಟ್ ಅದರಲ್ಲೂ ಏನೇನೆಲ್ಲ ಯೂನಿಕಾಗಿ ಮಾಡ್ಬೋದು, ಏನೆಲ್ಲ ನಿಮಗೆ ನಾನು ಹೇಳ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಆ ಪ್ಲ್ಯಾನ್ ಕೂಡ ಬರುತ್ತೆ. ಆ್ಯಂಡ್ ಮೈಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೈಕಲ್ಲಿ ಮಾತಾಡಿದ್ರೆ ನಿಮ್ಗೆ ಚೆನ್ನಾಗಿ ಸ್ಪಷ್ಟವಾಗಿ ಕೇಳಿಸುತ್ತೆ ಅನ್ನೋದು ನಂಗೆ ಗೊತ್ತು. ಇಷ್ಟು ದಿವಸ ನಾನು ಹಾಗೆ ಮಾತಾಡ್ತಾ ಇದ್ದೆ. ಬಟ್ ಇವಾಗ ನಾವು ಏನಾದರೂ ಮಾತಾಡಬೇಕು ಅಂತಿದ್ರೆ ಕರೆಕ್ಟಾಗಿ ಕೇಳಿಸಲ್ಲ. ಇವಾಗ ನಾವು ಫಾರ್ಮ್ ಹತ್ರ ಇರ್ತೀವಿ, ಅಲ್ಲೇನಾದರೂ ಒಂದು ಇನ್ಫಾರ್ಮೇಷನ್ ನೀವು ಕೇಳಿರ್ತೀರ, ಅದ್ರ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ನಾವು ಹಾಗೆ ಮಾತಾಡೋಕ್ಕಾಗಲ್ಲ. ಅದು ಮೈಕ್ ಇಲ್ಲ ಅಂದರೆ ಸ್ಪಷ್ಟವಾಗಿ ಕೇಳಿಸಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕೆಲವೊಂದಿಷ್ಟೆಲ್ಲ ಬುಕ್ ಮಾಡಿದ್ದೀನಿ. ಅದೆಲ್ಲ ಬಂದ ಮೇಲೆ ನಿಮಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ನಮ್ಮ ಕಡೆಯಿಂದ ನಿಮಗೆ ಬರುತ್ತೆ. ಆ್ಯಂಡ್ ನೀವು ಕೇಳಿರೋ ಥರ ವೀಡಿಯೋಸ್ಗಳು ಮತ್ತು ಹಸುಗಳ ಬಗ್ಗೆ, ಅದನ್ನು ಯಾವ ಥರ ಸಾಕಾಣಿಕೆ ಬಗ್ಗೆ ಮತ್ತು ಅದ್ರ ಬಗ್ಗೆನೂ, ಆಮೇಲೆ ನನ್ನ ಪ್ರೊಫೆಷ್ನಲ್ ಬಗ್ಗೆ ಹೇಗೆ ಮ್ಯಾನೇಜ್ ಮಾಡೋದು,
ಹೇಗೆ ಅರ್ನಿಂಗ್ಸ್ನ ಇದು ಮಾಡೋದು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದರಲ್ಲಿ ನಾನೇನು ಮೋಸ ಮಾಡಲ್ಲ ನಿಮಗೆ. ಆ್ಯಂಡ್ ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಕರುಗಳು ಏನು ಮಾಡಿಬಿಟ್ಟಿದ್ವು ಅಂದರೆ ಹೋಗಿ ಹಸುಗಳು ಅವ್ರವ್ರ ಅಮ್ಮನ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾವೆ. ನಾವು ಯಾವಾಗಲೂ ಕರುಗಳು ಸಪ್ರೇಟಾಗಿ ಕಟ್ತಾ ಇದ್ವಲ್ಲ, ಬಟ್ ಅವೇನು ಮಾಡಿದ್ದಾವೆ ಅಂದರೆ ಅವ್ರವ್ರ ಅಮ್ಮನ ಹತ್ರ ಹೋಗಿ ಕೂತ್ಕೊಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಾಯಿದ್ರು. ಇನ್ನು ನಾನೆಲ್ಲ ಫಾರ್ಮ್ ಹತ್ರ ಏನು ಜಾಸ್ತಿ ವೀಡಿಯೋಸ್ ಏನು ಮಾಡಲಿಲ್ಲ. ಆ್ಯಸ್ ಯೂಶ್ವಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಂದು ಇನ್ನಿವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂದ್ಕೊತಾ ಇದ್ದೆ. ಅಷ್ಟರಲ್ಲಿ ಮಾವಿನಕಾಯಿ ನೋಡಿದ್ನಲ್ಲ, ಹಾಗಾಗಿ ಸರಿಯಾಯಿತು. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅಂತ ಹೇಳ್ಬಿಟ್ಟು, ಇವತ್ತು ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಒಂದೆರಡು ಮಾವಿನಕಾಯಿನ ಕಿತ್ಕೊಂಡು ಬಂದೆ. ಅದರಲ್ಲಿ ಸುಮಾರಷ್ಟು ಆವಾಗ ಆನೆಕಲ್ಲು ಮಳೆ ಬಿತ್ತಲ್ಲ, ಅದು ಬಿದ್ದುಬಿಟ್ಟು ಎಲ್ಲ ಹಾಳಾಗ್ಬಿಟ್ಟಿತ್ತು. ಕೆಲವೊಂದು ಹಣ್ಣಾಗಿದೆ, ಬಟ್ ಒಳಗಡೆ ಎಲ್ಲ ಹುಳ ಆದಂಗಾಗಿ ಅದೆಲ್ಲ ವೇಸ್ಟ್ ಆಗಿಬಿಟ್ಟಿತ್ತು. ಸೊ ಅದರಲ್ಲಿ ಮಾತ್ರ ಒಂದೆರಡು ಚೆನ್ನಾಗಿರೋದು ಮಾತ್ರ ಕಿತ್ಕೊಂಡು ಬಂದು, ಇನ್ನು ಅದನ್ನು ನಿಮಗೆ ಗೊತ್ತಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಮಾಮೂಲಿ ಚಿತ್ರಾನ್ನ ಮಾಡ್ದಂಗೆ ಮಾಡೋದು, ಬಟ್ ತುರಿದ್ಬಿಟ್ಟು ಮಾವಿನಕಾಯ್ದು ಏನಿರುತ್ತೆ ಅದನ್ನು ಹಾಕಿ ನಾನು ಗೊಜ್ಜು ಟೈಪ್ ಮಾಡ್ಕೊಂಡಿದ್ದೆ. ನೀವು ಇನ್ನೂ ಬೇರೆ ಬೇರೆ ಥರನೂ ಮಾಡ್ಕೋಬೋದು. ಇನ್ನು ಅದೆಲ್ಲ ಆದಮೇಲೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಅದನ್ನೆಲ್ಲ ಹಾಕಿ ಎಲ್ಲ ಒಣಗಾಕ್ಬಿಟ್ಟು ಇನ್ನು ಸ್ಯಾರಿ ಪ್ರಿಪ್ಲೇಟಿಂಗ್ಗೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಅವ್ರು ಬಂದು ಕೇಳಿದ್ರು ನನ್ನ ಬೆಳಗ್ಗೆನೇ, ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರೇನು ಕೊಟ್ಟಿದ್ರಲ್ಲ ಅದು 2 ಸ್ಯಾರಿ ಇತ್ತು. 2 + 4 ಒಂದು 5-6 ಸ್ಯಾರಿ ಇತ್ತು. ಸೊ ಅದನ್ನು ನಾನು ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡಿಕೊಂಡೆ ಸ್ಯಾರಿ ಪ್ರಿಪ್ಲೇಟಿಂಗ್ ತಿರ್ಗನೂ. ಆ್ಯಂಡ್ ಈ ಸ್ಯಾರಿ ಎಲ್ಲ ಪ್ರಿಪ್ಲೇಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗಿತ್ತು. ತಿರ್ಗಾ ಮಧ್ಯಾಹ್ನ ಅವರು ಕೂಡ ತೊಗೊಂಡು ಬಂದು ಕೊಟ್ಟರು ಸ್ಯಾರೀಸ್ನ. ಇನ್ನು ಅದು ಕೂಡ ಒಂದು ಸಪ್ರೇಟ್ ವ್ಲಾಗ್ ಬರುತ್ತೆ. ಅಂದರೆ ಅದೇನು ನಾನು ಸ್ಯಾರಿ ಪ್ರಿಪ್ಲೇಟಿಂಗ್ ಫುಲ್ ಡೀಟೇಲ್ ವೀಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ರಾತ್ರಿ ಅಲ್ವಾ, ನನಗೆ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಇನ್ನು ಹೋಗಿ ಆಫ್ ಮಾಡಿ ವೀಡಿಯೋ ಮಾಡಿ ಮಾಡೋ ಅಷ್ಟಕ್ಕೆ ನನಗೆ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಅದರದ್ದೇನು ನಾನು ವೀಡಿಯೋಸ್ ಮಾಡಿಲ್ಲ. ಜಸ್ಟ್ ನಾನು ಮಧ್ಯಾಹ್ನ ಏನು ಮಾಡಿದೆ ಅಲ್ವಾ ಅದನ್ನು ಮಾತ್ರ ನಾನು ಮಾಡಿದೆ. ಬಟ್ ಕರೆಂಟ್ ಹೋಗೋದು ಬರೋದು ಬೇರೆ ಮಾಡ್ತಾಯಿತ್ತು. ಹಾಗಾಗಿ ಫಸ್ಟ್ ಪಿನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟೆ. ಆನಂತರ ಹೋಗಿ ಅಪ್ಪನ ಕರ್ಕೊಂಡು ಬಂದೆ. ಅವನಿಗೆ ಸಮ್ಮರ್ ಕ್ಯಾಂಪಿನ ಲಾಸ್ಟ್ ಡೇ ಇನ್ನೊಂದು 2 ಡೇಸ್ ಇತ್ತು ಅಷ್ಟೇ. ಆ್ಯಂಡ್ ಇನ್ನೇನು ಮದರ್ಸ್ ಡೇ ಕೂಡ ಬಂತಲ್ಲ, ಅವ್ರ ಕೈಲಿ ಡ್ರಾಯಿಂಗ್ಸ್ ಮಾಡಿಸಿರೋದು ಮತ್ತು ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿರೋದು ಲಾಸ್ಟ್ ಡೇಗೆ ಎಲ್ಲ ಮಾಡಿಸಿದ್ರಂತೆ. ಸೊ ಸ್ಕೂಲ್ಗೆ ಹೋದಾಗೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಇನ್ನು ಅವ್ನಿಗೆ ಅಡ್ಮಿಷನ್ ಕೂಡ ಮಾಡಿ ಬರಬೇಕಾಗಿತ್ತು. ಆಲ್ರೆಡಿ ಒಂದು ಹೇಳಿದರು. ನಾವು ಅಮೌಂಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಬೇಕಲ್ಲ, ಒಂದೇ ಸತಿ ಕಟ್ಟಬೇಕು ಅಂದರೆ ಸ್ವಲ್ಪ ಇದಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಅವ್ರ ಹತ್ರ ನಾವು ಹೇಳಿದ್ವಿ. 1-2 ವಾರ ಆಗುತ್ತೆ. ಬಟ್ ಬಂದು ನಾವು ಅಡ್ಮಿಷನ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇನ್ನು ಅವನ್ನ ಕರ್ಕೊಂಡು ಬಂದು ಇನ್ನು ಅವ್ನ ಕೆಲಸ ಶುರು. ಈ ಕಲರ್ಸು ಎಷ್ಟು ಚೆನ್ನಾಗಿ ಅವ್ನಿಗೆ ವರ್ಕ್ ಆಗ್ತಾಯಿದೆ ಅಂದರೆ, ಆ ಬುಕ್ಸ್ಗಳು ನಾನು ಜಸ್ಟ್ ಒಂದು 100 ರೂಪೀಸಿಗೇನೋ ತರಿಸಿದ್ದೆ ಅಷ್ಟೇ. ಇವಾಗ ಆ ಬುಕ್ ನಾನೇನೋ ಕೆಲಸ ಮಾಡ್ಬೇಕಾದ್ರೆ ಅವ್ನು ಅದನ್ನು ಹಿಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಕಲರ್ಸ್ ಮಾಡೋದು, ಅದರಲ್ಲಿ ಡ್ರಾಯಿಂಗ್ಸ್ ಮಾಡೋದು. ಇವಾಗ ನೀಟಾಗಿ ಕಲರ್ಸ್ ಮಾಡ್ತಾನೆ. ಅದು ಲೈನ್ಸ್ ಈಚೆ ಬರಬಾರ್ದು ಆ ಥರ ನೋಡಿಕೊಂಡು ಮಾಡ್ತಾನೆ. ಇವಾಗ ಆರಾಮಾಗಿ ಅದರಲ್ಲಿ ಅವನು ಫುಲ್ ಎಂಗೇಜ್ಡ್ ಆಗಿ ಇರ್ತಾನೆ. ಸೊ ಮಕ್ಕಳಿಗೆ ತುಂಬ ಈ ಥರ ಈ ಟೈಮಲ್ಲಿ LKG UKG ಈ ಥರ ಟೈಮಲ್ಲಿ ಅವ್ರಿಗೆ ಕಲರ್ಸ್ ಮಾಡೋದನ್ನು ಸಿಕ್ಕಾಪಟ್ಟೆ ಇಷ್ಟ ಇದ್ದೇ ಇರುತ್ತೆ. ಸೊ ನಿಮ್ಗೇನಾದರೂ ಬೇಕು ಅಂತಿದ್ರೆ ಲಿಂಕ್ ನಾನು ಆದರೆ ಹುಡುಕ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ಮಕ್ಕಳು ಕೊಡಿಸಿ. ನಿಜವಾಗ್ಲೂ ಅವ್ರಿಗೇನೋ ಒಂದು ಸತಿ ತಲೆಗೆ ಬಂತು ಅಂದರೆ ಅವ್ರು ಈಚೆಗಡೆ ಜಾಸ್ತಿ ಓಡಾಡೋದು, ಮೆರೆಯೋದು ಈ ಥರ ಎಲ್ಲ ಮಾಡೋದೇ ಇಲ್ಲ. ಜಸ್ಟ್ ಅದರಲ್ಲೇ ಮುಳುಗೋಗಿರ್ತಾರೆ. ಯಾಕಂದರೆ ಅದರಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಗಳು ಮತ್ತು ಫ್ರೂಟ್ಸ್ಗಳು, ಬರ್ಡ್ಸು, ಏನೇನೋ ಡ್ರಾಯಿಂಗ್ಸ್ ಬುಕ್ಗಳು ಅದು ಇಷ್ಟಿಷ್ಟು ಚಿಕ್ಕದು ಬರುತ್ತೆ. ಅವ್ರಿಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ದೊಡ್ಡ ಬುಕ್ಕಿಂತ ಈ ಥರ ಚಿಕ್ಕ ಬುಕ್ಗಳಲ್ಲಿ ಏನಿರುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಹಾಗಾಗಿ ಆ ಕ್ಯೂರಿಯಾಸಿಟಿಯಿಂದ ಅವರು ಆ ಒಂದು ಇದನ್ನು ಮಾಡ್ತಾರೆ. ಆರಾಮಾಗಿ ಆ್ಯಕ್ಟಿವ್ ಆಗಿರ್ತಾರೆ. ನಾನು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಬೇಕಾದ್ರೆ ಚೆಕ್ ಮಾಡಿ ಕೊಡಿಸ್ಬೋದು. ವರ್ತ್ ಅಂತಲೇ ಅನ್ನಿಸ್ತು ನನಗೆ. ನನ್ನ ಮಗಂಗೆ ನಾನು ಕೊಡಿಸಿದ್ದು. ಬಟ್ ಕೆಲವು ಸತಿ ತೀಟೆ ಮಾಡ್ತಾನೆ, ತೊಗೊಂಡೋಗ್ತೀನಿ ಆಚೆಗಡೆ ತೊಗೊಂಡೋಗ್ತೀನಿ ಅಂತ. ಬಟ್ ನಾನು ಅದನ್ನು ಕಂಟ್ರೋಲ್ ಮಾಡಿ ಅವನಿಗೆ ಒಳಗಡೆ ಕೂರಿಸಿ ಬರ್ಸೋ ಥರ ಮಾಡ್ತೀನಿ. ಸೊ ಮಕ್ಳಿಗೆ ಆದಷ್ಟು ಈ ಥರದ್ದು ಎಂಗೇಜ್ಡ್ ಆಗಿ ಇರೋ ಥರ ಏನಾದರೂ ತರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಬರೀ ಗೇಮ್ಸ್ ಆಟ ಆಡ್ಸೋದಲ್ದಿರೇ ಈ ಥರ ಡ್ರಾಯಿಂಗ್ಸು, ಬರೆಯೋದು ಈ ಥರದ್ದು ಕೂಡ ಅವ್ರಿಗೆ ತರಿಸಿ ಕೊಟ್ಟು ಮಾಡಿಸ್ಬೇಕು. ಇನ್ನು ಸ್ಯಾರಿ ಪ್ರಿಪ್ಲೇಟಿಂಗೆಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡೆ. 4 ಜನದ್ದು ಏನು ಕೊಟ್ಟಿದ್ರಲ್ಲ ಅವ್ರದ್ದು ಕೊಟ್ಬಿಟ್ಟೆ. ಇನ್ನೆರಡು ಬಂದು ಅವ್ರದ್ದು ವೆಡ್ಡಿಂಗ್ ಸ್ಯಾರಿನ ನನಗೆ ಕೊಟ್ಟಿದ್ದರು. ಅದು ಯಾವುದು ಅಂದರೆ ಆಲ್ಮೋಸ್ಟ್ ಒಂದು 20 ವರ್ಷ ಸೀರೆ. ನಿಮಗೆ ಗೊತ್ತಿರುತ್ತೆ ಈ ಥರ ಅದಕ್ಕೆ ಸೀರೆಗೆ ಒಂಥರ ಸ್ಟೋನ್ಸ್ ಎಲ್ಲ ಅಂಟಿಸಿರ್ತಾರೆ ನೋಡಿ, ಆ ಥರ ಸೀರೆ. ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು. ನಮಗೆ ನೋಡ್ಬೇಕಾದ್ರೆ ಏನೋ ಒಂಥರ ಹಳೇದು ಅನಿಸುತ್ತೆ. ಬಟ್ ಆವಾಗಲೇ ಅವರು ಅದನ್ನು ಒಂದು 5-6 ಸಾವಿರ, 7 ಸಾವಿರ, 8 ಸಾವಿರ ಕೊಟ್ಟು ತೊಗೊಂಡಿರ್ತಾರೆ. ಆವಾಗೆಲ್ಲ ಇದೇ ಥರ ಸ್ಯಾರೀಸು ಟ್ರೆಂಡಿಂಗಲ್ಲಿರುತ್ತೆ. ನಿಮ್ಮ ತಾಯಿದಿರ ಹತ್ರನೂ ಕೂಡ ಇರುತ್ತೆ ಈ ಥರ ಸ್ಟೋನು ವರ್ಕ್ ಇರೋದು. ಸೊ ಯಾರ ಹತ್ರ ಆದರೂ ಇದ್ದರೆ ಕಮೆಂಟ್ ಮಾಡಿ.
ಇನ್ನು ನಾನು ಕೂಡ ಫುಲ್ ಸುಸ್ತಾಗ್ಬಿಟ್ಟೆ. ಇನ್ನು ತಿರ್ಗಾ ಫಾರ್ಮ್ ಹತ್ರ ಹೋಗಿ ಹಸು ಹಾಲೆಲ್ಲ ಕರಿಬೇಕಾಯಿತು. ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಫಾರ್ಮ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲೇಟಿಂಗ್ ಮಾಡಿ ಎಲ್ಲ ಕೊಟ್ಟು ಕಳಿಸ್ದೆ. ಇನ್ನು 2 ಸಾರಿ ಬಂದು ಸಂಜೆ ತೊಗೋತೀನಿ ಅಂದರು. ಇನ್ನು ನಾನು ಒಪ್ಕೊಂಡಿದ್ದಲ್ಲ, ಅವರು ಕೂಡ ಸ್ಯಾರಿ ಕೊಟ್ಟೋದ್ರು. ಇನ್ನು ಇದನ್ನು ರಾತ್ರಿ ಮಾಡಬೇಕು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.